ನೀವು ಬಂದದಕ್ಕೆ ಧನ್ಯವಾದ. ತುಂಬ ಪ್ರೋತ್ಸಾಹ ಸಹಕಾರ ಕೊಟ್ಟಿದ್ದೀರಿ. ಇವಾಗ ನಾನು ದಾವಣಗೆರೆಯ ಅಧಿಕೃತ ಪಕ್ಷೇತರ ಅಭ್ಯರ್ಥಿಯಾಗಿ ನಿನ್ನೆ ಘೋಷಣೆ ಆಗಿದೆ. ಏನು ನಾಮಪತ್ರ ಹಿಂಪಡಿತಾರೆ ಅನ್ನೋ ಒಂದು ಸುಳ್ಳು ಸುದ್ದಿ ಇತ್ತು, ಊಹಾಪೋಹ ಇತ್ತು. ಅದಕ್ಕೆ ಇವಾಗ ತೆರೆ ಬಿದ್ದಿದೆ. ದಾವಣಗೆರೆಯ ತ್ರಿಕೋನ ಸ್ಪರ್ಧೆಯಲ್ಲಿ ಒಬ್ಬ ಮುಂಚೂಣಿ ಅಭ್ಯರ್ಥಿಯಾಗಿ ನಾನು ಇವಾಗ ಕಣದಲ್ಲಿದ್ದೀನಿ. ಇವಾಗ ನನಗೆ ಗ್ಯಾಸ್ ಸಿಲಿಂಡರ್ ಚಿಹ್ನೆನ ಕೊಟ್ಟಿದ್ದಾರೆ. ಆ ಗ್ಯಾಸ್ ಸಿಲಿಂಡರ್ ನಿಮಗೆ ಗೊತ್ತಿರೋ ಹಾಗೆ ಪ್ರತಿಯೊಂದು ಮನೆಯಲ್ಲೂ ಆಲ್ರೆಡಿ ಇದೆ, ಆ ವಸ್ತು ಇದೆ. ಅದು ದಿನನಿತ್ಯ ಬೇಕಾಗಿರೋವಂಥ ಒಂದು ಪರಿಕರ, ಅದು ಸಾಮಗ್ರಿ ಅಂತಂದು ಹೇಳ್ಬೋದು. ಸೊ ಈಗ ಅದನ್ನು ಅಗತ್ಯ ವಸ್ತು. ಈಗ ನನಗೆ ಅದನ್ನು ಕೊಟ್ಟಿದ್ದಾರೆ, ಚಿಹ್ನೆ ಕೊಟ್ಟಿದ್ದಾರೆ. ಈಗ GB ವಿನಯ್ ಕುಮಾರ್ ಅಧಿಕೃತ ಚಿಹ್ನೆ ಗ್ಯಾಸ್ ಸಿಲಿಂಡರ್ ದಾವಣಗೆರೆ ಲೋಕಸಭಾ ಕ್ಷೇತ್ರಕ್ಕೆ. ಹಾಗಾಗಿ ಮತದಾರರಲ್ಲಿ ಏನು ಮನವಿ ಅಂತಂದರೆ, ಒಬ್ಬ ರಾಜಕಾರಣಕ್ಕೆ ಒಂದು ರಾಜಕೀಯ ಕುಟುಂಬ ವ್ಯವಸ್ಥೆ ಏನಿರುತ್ತಲ್ಲ ಅಂಥ ವ್ಯವಸ್ಥೆಯಿಂದ ಬಂದಿಲ್ಲ ನಾನು. ಒಬ್ಬ ರಾಜಕಾರಣಕ್ಕೆ ಹೊಸಬನಾದರೂ ಕೂಡ ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದು ಇವತ್ತು ದಾವಣಗೆರೆ ಕ್ಷೇತ್ರದಲ್ಲಿ ನನ್ನ ಹೆಸರು ಮನೆ ಮಾತಾಗಿದೆ ಅಂತಲೇ ಹೇಳ್ಬೋದು. ಅಥವಾ ಜನಗಳ ಅಪೇಕ್ಷೆ ಏನಿದೆ ಅಂತಂದರೆ, ಇವತ್ತು ವಿನಯ್ ಕುಮಾರ್ನ ಗೆಲ್ಲಿಸ್ಬೇಕನ್ನೋ ಒಂದು ಬಲವಾದ ಅಪೇಕ್ಷೆ ಜನಗಳಲ್ಲಿ ವ್ಯಕ್ತ ಆಗ್ತಾಯಿದೆ. ಓದ್ ಕಡೆಯೆಲ್ಲ ಒಳ್ಳೆಯ ಸ್ಪಂದನೆ ಸಿಗ್ತಾಯಿದೆ. ಈಗ ಕೆಲವೊಬ್ಬರು ಈ ಪಾಪ್ಯುಲಾರಿಟಿ ತಾಳಕ್ಕಾಗದೆ ಏನಂತಂದರೆ ಒಂದು ಅಪಪ್ರಚಾರದಲ್ಲಿ ತೊಡಗಿದ್ದಾರೆ. ಮೊನ್ನೆನೂ ಕೂಡ ಜಿಲ್ಲಾಧಿಕಾರಿ ಕಚೇರಿನಲ್ಲಿ ನಾನಿದ್ದಾಗ ಅಲ್ಲಿ BJP ಮುಖಂಡರು ಬಂದಿದ್ದರು. ಆ ಫೋಟೋ ತಿರುಚಿಬಿಟ್ಟು ಯಾವುದೋ ಮನೆಯಲ್ಲಿ ಕೂತು ಮಾತಾಡಿರೋ ಥರ ಅದನ್ನು ಬಿಂಬಿಸಿದ್ದಾರೆ. ಇದನ್ನು ಮಾಡ್ತಿರೋ ವ್ಯಕ್ತಿಗಳು ಅಥವಾ ಪಕ್ಷಗಳು ಭಯದಲ್ಲಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು GB ವಿನಯ್ ಕುಮಾರ್ ಪಕ್ಷೇತರನಾಗಿ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ಕೆಲವೊಬ್ಬರು ಮುಖಂಡರಲ್ಲಿ ಒಂದು ಅಭಿಪ್ರಾಯ ಇರ್ತದೆ. ಯಾಕಂತಂದರೆ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲೋದಕ್ಕೆ ಸಾಧ್ಯನೇ ಅಂತ ಅಂದ್ಬಿಟ್ಟು ಈಗ ದಾವಣಗೆರೆಯಲ್ಲಿ ಒಂದು ಪ್ರಜಾಪ್ರಭುತ್ವ ಉಳಿಸೋ ಕೆಲಸ ನಾನು ಮಾಡ್ತಾಯಿದ್ದೀನಿ. ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಸಮಾನವಾದ ಹಕ್ಕಿರ್ತದೆ, ಎಲ್ಲರೂ ಕೂಡ ಸ್ವತಂತ್ರರು. ಈಗ ಅದಕ್ಕೂ ಕೂಡ ಧಕ್ಕೆ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ನನ್ನ ಜೊತೆ ಯಾರ್ಯಾರು ಓಡಾಡ್ತಾರೆ, ಕೆಲವರು ಮುಖಂಡರು ಇರ್ಬೋದು ಅಥವಾ ಸ್ಥಳೀಯರು ಇರ್ಬೋದು, ಇವನ್ನ ಸಾಮಾನ್ಯ ಯುವಕರು ಇರ್ಬೋದು, ಸಾಮಾನ್ಯ ಜನ ಇರ್ಬೋದು, ಅವ್ರನ್ನೂ ಕೂಡ ಫೋಟೋದಲ್ಲಿ ಐಡೆಂಟಿಫೈ ಮಾಡಿ ಅವ್ರು ಯಾರು ಅಂತ ಗುರುತಿಸಿ ಅವರಿಗೆ ಬೆದರಿಕೆ ಕರೆಗಳು ಹೋಗ್ತಾ ಇದೆ. ಕೆಲವೊಬ್ಬರು ಮುಖಂಡರು ಅವರಿಗೆ ಬ್ಲ್ಯಾಕ್ ಮೇಲೆಲ್ಲ ಮಾಡ್ತಾ ಇದ್ದಾರೆ. ಸೊ ನಾನು ಶಾಮನೂರು ಪಕ್ಷದ ಅಭ್ಯರ್ಥಿ ಇರ್ಬೋದು ಅಥವಾ ಸಿದ್ದೇಶ್ವರ ಪಕ್ಷದ ಅಭ್ಯರ್ಥಿ ಇರ್ಬೋದು, ಅಂದರೆ ಇಲ್ಲಿ BJP ಕಾಂಗ್ರೆಸ್ ಇಲ್ಲ ಇರೋದು ಆ ಎರಡು ಪಕ್ಷಗಳು. ಅದು ಪಕ್ಷ ಉಪಯೋಗಿಸ್ಕೊಂಡು ದುರ್ಬಳಕೆ ಮಾಡಿಕೊಂಡು ದಟ್ಟವಾಗಿ ಬೆಳೆದು ನಿಂತಿದ್ದಾರೆ. ಅವರಲ್ಲಿ ಏನು ವಿನಂತಿಸ್ಕೊಳ್ತೀನಿ ಅಥವಾ ಅವ್ರ ಕಾರ್ಯಕರ್ತರಲ್ಲಿ ಅಂತಂದರೆ, ಒಂದು ಆರೋಗ್ಯಕರ ಒಂದು ಕಾಂಪಿಟೇಷನ್ ಮಾಡೋಣ. ಇಲ್ಲಿ ನೀವು ಎಷ್ಟು ಸಮರ್ಥರಿದ್ದೀರೋ ಅಷ್ಟೇ ಸಮರ್ಥರಿರ್ಬೋದು, ಅದಕ್ಕಿಂತ ಜಾಸ್ತಿ ಸಮರ್ಥರು ಅಭ್ಯರ್ಥಿ ನಾನು. ಜನಗಳು ಡಿಸೈಡ್ ಮಾಡಿ ನಾವು ಯಾರು ಗೆಲ್ಲಬೇಕು ಯಾರು ಗೆಲ್ಲಬಾರ್ದು ಅನ್ನೋದನ್ನು. ದಯವಿಟ್ಟು ಒಂದು ಕಳಂಕರಹಿತ ಆರೋಗ್ಯಕರ ಚುನಾವಣೆ ಮಾಡೋಣ ಅಂತ. ಹಾಗಾಗಿ ಮಾಧ್ಯಮದ ಮೂಲಕ ನಾನು ದಾವಣಗೆರೆ ಜನತೆಯಲ್ಲಿ ಏನು ಮನವಿ ಮಾಡ್ತೀನಿ ಅಂತಂದರೆ, ಒಬ್ಬ ಯುವಕನಿಗೆ, ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದ ಯುವಕನಿಗೆ ಒಂದು ಅವಕಾಶ ಮಾಡಿಕೊಟ್ರೆ ಒಂದು ಕ್ಲಿಯರ್ ವಿಷನ್ ಇಟ್ಕೊಂಡು ದಾವಣಗೆರೆಗೆ ಇದಂಥ ಅಭಿವೃದ್ಧಿ ತರಬೇಕಂತ ಬಂದಿದ್ದೀನಿ. ನಿನ್ನೆನೂ ನೋಡಿದೆ, ಅವರು ಪ್ರಚಾರ ನೋಡ್ತಾ ಇದ್ದೆ. ಆ ಪ್ರಚಾರದಲ್ಲಿ ನಾವು ಈ ಭದ್ರಾ ಮೇಲ್ದಂಡೆ ಯೋಜನೆಗೆ ನಾವು ಶುರು ಮಾಡ್ತೀವಿ, ಇನ್ನೊಂದು ಬೈರಂಪಾದ ಯೋಜನೆಗೆ ಇದು ಮಾಡ್ತೀವಿ, ಕೈಗಾರಿಕೆಗಳ ಸ್ಥಾಪನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಮತ್ತು BJP ಪಕ್ಷದ ಕ್ಯಾಂಡಿಡೇಟ್ಸ್. ಅವ್ರ ಕೈಯಲ್ಲಿ ಆಲ್ರೆಡಿ 30ರಿಂದ 35 ವರ್ಷ ನೀವು ಅಧಿಕಾರ ಕೊಟ್ಟಿದ್ದಾರೆ. ಅದನ್ನು ಉಪಯೋಗಿಸ್ಕೊಂಡು ಏನೂ ಮಾಡದೇ ಇರೋದು ಈಗ ನಿಮ್ಮ ಮುಂದೆ ಬಂದು ಮತ್ತೊಂದು ಸುಳ್ಳು ಭರವಸೆ ಕೊಡ್ತಾ ಇದ್ದಾರೆ. ಇನ್ನೇನು ಚುನಾವಣೆ ಇನ್ನೇನು 15-20 ದಿನ ಇರಬೇಕಾದ್ರೆ ಟಿಕೆಟ್ ತರೋದು, ಮೊದಲೇ ಬಾರಿಗೆ ಜೀವನದಲ್ಲಿ ಮನೆ ಅಂದರೆ ಹಳ್ಳಿಗಳಿಗೆ ಬರೋವಂಥದ್ದು, ಅಲ್ಲಿ ಹೋಗಿ ಈ ರೀತಿ ಸುಳ್ಳು ಭರವಸೆ ಕೊಡೋದು ನನಗನ್ಸೋದು ಜನಗಳಿಗೆ ಒಂದೇ ಪರಿಸ್ಥಿತಿನಲ್ಲಿಲ್ಲ. ಈ ಸರಿ 100% ಪಕ್ಷೇತರ ಅಭ್ಯರ್ಥಿ ವಿನಯನ ಗೆಲ್ಲಿಸ್ಬೇಕು ಅನ್ನೋ ಒಂದು ದೃಢಮನಸ್ಸು ಮಾಡಿದ್ದೀರಿ ನೀವು. ಈ ಜೂನ್ ಮೇ 7ನೇ ತಾರೀಕು ಒಂದು ಎಲೆಕ್ಷನ್ ನಡೀತದೆ. ಅವತ್ತು ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನನಗೆ ವೋಟ್ ಹಾಕಿದರೆ ಅದು ಪ್ರಜಾಪ್ರಭುತ್ವದ ಗೆಲುವಾಗುತ್ತೆ. ಅಷ್ಟೇ ಅಲ್ಲ, ಯಾರು ನಿಮ್ಮನ್ನು ಟೇಕನ್ ಫಾರ್ ಗ್ರಾಂಟೆಡ್ ಅಂದರೆ ನಿಮ್ಮನ್ನು ಆಲ್ರೆಡಿ ಇಲ್ಲ ಹೆಂಗಿದ್ರು ವೋಟ್ ಆಗ್ತದೆ ಅಂತ ಅಂದ್ಕೊಂಡಿರ್ತಾರಲ್ಲ, ಅವರಿಗೆ ಒಂದು ಮರೆಯಲಾಗದ ಒಂದು ಪಾಠ ಕಲಿಸ್ದಂಗೆ ಆಗುತ್ತೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ವೋಟ್ ಮಾಡಿ ಗ್ಯಾಸ್ ಸಿಲಿಂಡ್ರಿಗೆ ವೋಟ್ ಮಾಡಿ ಅಂತಂದು ನಿಮ್ಮ ಮೂಲಕ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ.